ಇದು ಮೊನ್ನೆ ಆಗಿರೋದು ಹಾರ್ವೆಸ್ಟು. ಮೊನ್ನೆ ಆಗಿ ನಾವು ಸಾಯಂಕಾಲ ಬೆಳಿಗ್ಗೆ ಈಗ ಸಾಯಂಕಾಲ ಹಾರ್ವೆಸ್ಟ್ ಆದ ತಕ್ಷಣ ನಾವು ಹಲ್ಲಿಂಗ್ ಮಾಡ್ತೀವಿ. ಹಲ್ಲಿಂಗ್ ಮಾಡಿ ಮುಚ್ಚಿಡ್ತೀವಿ. ಇದನ್ನು ಬಿಸಿ ನೀರು ಹಾಕಿ ಹಲ್ಲಿಂಗ್ ಆದ ತಕ್ಷಣ ಬಿಸಿನೀರು ಹಾಕಿ ಏರ್ ಟೈಟ್ ಅಂದರೆ ಗೋಣಿಚೀಲ ಹಾಕಿ ಮುಚ್ಚಿಡ್ತೀವಿ. ಮುಚ್ಚಿಟ್ಬಿಟ್ಟು ನಿನ್ನೆ ಓಪನ್ ಮಾಡಲ್ಲ, ನಾವು ಒನ್ ಡೇ ಓಪನ್ ಮಾಡೋದಿಲ್ಲ. ಇವತ್ತು ಬೆಳಗ್ಗೆ ಇದನ್ನ ಓಪನ್ ಮಾಡಿದ್ದಾರೆ. ಇದನ್ನು ಇವತ್ತು ಬೆಳಗ್ಗೆ ಓಪನ್ ಮಾಡಿ ನಾಳೆ ಸಾಯಂಕಾಲ ತನಕ ಒಣಗಿಸ್ತೀವಿ. ಅಂದರೆ ಸನ್ಲೈಟ್ ಹೇಗಿದೆ ನೋಡಿ, ಅದ್ರ ಮೇಲೆ ನಾವು ಡ್ರೈ ಆಗುತ್ತೆ. ಆಚೆ ಇದು ನೋಡಿ, ಇದು ನಿನ್ನೆ ಬೆಳಗ್ಗೆ ಮಾಡಿರೋದು ಈಗ ತೆಗಿತಾರೆ ಸ್ವಲ್ಪ ಹೊತ್ತಿಗೆ. ಇದು ನಮ್ಮದು ಇದು ಈ ಥರ ಪ್ರೊಸೆಸಿಂಗ್ ನಮ್ದು. ಅಂದರೆ ನಾವು ಬರೀ ಸಿಮೆಂಟ್ ನೆಲಕ್ಕೆ ಹಾಕ್ತೀವಿ, ನಾವು ಪ್ಲಾಸ್ಟಿಕ್ಕಿಗೆ ಹಾಕಲ್ಲ. ಆಮೇಲೆ ಒಂದು ಸಲ ಬಿಡಿಸಿದರೆ ನೆಕ್ಸ್ಟ್ ಅದು ಡ್ರೈ ಆದಮೇಲೆ ವಾಪಸ್ ಚೀಲಕ್ಕೆ ತುಂಬಿಸ್ಬೇಕಾದ್ರೆ ಮಾತ್ರ ನಾವು ರಾಶಿ ಮಾಡ್ತೀವಿ. ಅದಕ್ಕೆ ಅದ್ರ ಮಧ್ಯೆ ಒಂದೊಂದು ದಿನ ಈಗ ಸಾಯಂಕಾಲ ನಾವು ಇದನ್ನು ರಾಶಿ ಮಾಡೋದಿಲ್ಲ. ಈಗ ನಿನ್ನೆ ಬೆಳಿಗ್ಗೆ ಇದು ಇವತ್ತು ಬೆಳಗ್ಗೆ ಬಿಡಿಸಿರೋದಲ್ಲ, ನಾಳೆ ಸಾಯಂಕಾಲ ತನಕ ನಾವು ರಾಶಿ ಮಾಡಲ್ಲ, ಬರೀ ಕಾಲು ಕೊಡ್ತಾ ಇರ್ತೀವಿ. ನಮ್ಮ ಮೆಥಡ್ ಆ ಥರ ಇದೆ. ನಮಗೆ ಬಿಫೋರ್ ಲಾಸ್ಟ್ ಇಯರು 1 ಟನ್ ಆಗಿತ್ತು, 1 ಟನ್ ಮೆಣಸಾಗಿತ್ತು. ಬಿಕಾಸ್ ಆಫ್ ರೈನ್ಫಾಲು ಮತ್ತು ನಮ್ಮದು ಮೆಥಡ್ ಏನೋ ಸ್ವಲ್ಪ ಮರಗಸಿ ಎಲ್ಲ ಮಾಡಿರಲಿಲ್ಲ. ಈ ವರ್ಷ 4 ಟನ್ ಆಗ್ಬೋದು ಅಂತ, ಇನ್ನೂ ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಏನು ಅಂದರೆ IPL ನಾವು ಲಾಸ್ಟ್ ಇಯರಿಂದ IPL ಏನು ಅವರು ಫರ್ಟಿಲೈಸರು ಸ್ಪ್ರೇ ಏನು ಹೇಳಿದ್ದಾರೆ ಅಷ್ಟು ನಾವು ಫಾಲೋ ಮಾಡಿದ್ದೀನಿ. ನಾನು ಎಲ್ಲ ತೋಟಕ್ಕೂ ಮಾಡಿದ್ದೀನಿ. ನಾನೀಗ ಸುಮಾರು ವರ್ಷ ಟ್ರಯಲ್ ಪ್ರಕಾರ 10% 15% ಹಣ್ಣಾದರೆ ನಮಗೆ 34% 35% ಬರುತ್ತೆ. ಅದೇ 20-30% ಎಷ್ಟು ಜಾಸ್ತಿ ಹಣ್ಣಾಗಿ ನಮಗಿಲ್ಲಿ ಎಷ್ಟು ರಿಕವರಿ ಬರುತ್ತೆ, ನಮಗಿಲ್ಲಿ 2% ಬಂದರೆ ನೆಕ್ಸ್ಟ್ ಇಯರ್ 20% ಕ್ರಾಪ್ ಡೌನ್ ಆಗುತ್ತೆ. ಹಾಂ, ನೀವು ಬೇಕಾದರೂ ಚೆಕ್ ಮಾಡಿ. ಒಂದು 10 ಬಳ್ಳಿ ನಾವು ಮತ್ತೆ ಇನ್ನೊಂದು ನಮಗಿಲ್ಲಿ ತೂಕ ಕಣ್ಣಿಗೆ ಕಾಣುತ್ತೆ. ಇದರಲ್ಲಿ ಈಗ 30% ಸಿಪ್ಪೆ ಹೋಗಿದೆ. ಅದರದ್ದು ತೂಕ ಲಾಸ್. ಇದನ್ನು ನಾವು ವೈಟ್ ಮಾಡಿದ್ರು ನಮಗೇನು ವರ್ಕೌಟ್ ಆಗಲ್ಲ. ವೈಟ್ ಮಾಡಿದರೆ 28% ಬರುತ್ತೆ. ಅದೇ ಫ್ರೂಟನ್ನು ನಾವು ಬ್ಲ್ಯಾಕ್ ಮಾಡಿದರೆ 40% ಬರುತ್ತೆ. ಅಲ್ಲಿಗೆ ವೈಟ್ ಮಾಡಿದರೂ ನಮಗೆ ವರ್ಕೌಟ್ ಅಲ್ಲ. ಹಣ್ಣು ಮಾಡಿ ಕುಯ್ಯೋದು ಯಾವುದೇ ಕಾರಣಕ್ಕೂ ವರ್ಕೌಟ್ ಅಲ್ಲ. ನಾವು ಲೇಬರಿಗೆ ಮತ್ತೆ 100 ರೂಪಾಯಿ ಅಥವಾ 200 ರೂಪಾಯಿ ಜಾಸ್ತಿ ಕೊಟ್ಟರು ನಮಗೆ 10% 15%ಗೆ ಹಾರ್ವೆಸ್ಟ್ ಮಾಡೋದು ಪ್ರಾಫಿಟ್. ಅದು ಇದೀಗ ಈ ಹಸಿರು ಇದ್ದಿದ್ದು ಒಂದು ನಮಗೆ ಕಾಣ್ತು ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಂಗೆ ನಾವು ಮೂಗಿಸ್ತು ಮಾಡೋಕೆ ಹೋಗ್ತೀವಿ, ಆವಾಗ ಉಳಿದಿದ್ದು ಪೂರ್ತಿ ಓವರ್ ಡ್ರೈ ಆಗುತ್ತೆ. ನೀವು ಪೆಪ್ಪರು ಅಂದರೆ ಮಗಿಬೇಕಾದ್ರೆ ನೋಡಿ ಎಷ್ಟು ವೆಯ್ಟ್ ಲಾಸ್ ಅಂದರೆ ಕಮ್ಮಿ ಮಾಯ್ಶ್ಚರ್ ಎಷ್ಟು ಕಮ್ಮಿ ಬಂದಿರುತ್ತೆ ಅಂದರೆ, ಇವತ್ತಿನ ಇದರಲ್ಲಿ 3 ಬಿಸಿಲು ಮಾಡಿದ್ರೆ 8-9% ಬರುತ್ತೆ. 1%ಗೆ ಮಿನಿಮಮ್ 2-3 kg ತೂಕ ಲಾಸ್ ಆಗುತ್ತೆ. ಅಲ್ಲಿಗೆ 12% ಇದ್ದರೆ ನಮಗೆ 1 ಕ್ವಿಂಟಾಲಿಗೆ ಮಿನಿಮಮ್ ಒಂದು 4-5 kg ಪೆಪ್ಪರ್ ಲಾಸ್ ಆಗುತ್ತೆ. ಮೆಣಸು ಬೋಲ್ಡ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಬಲ್ಕ್ ಡೆನ್ಸಿಟಿ. ನಾವು ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಬಲ್ಕ್ ಡೆನ್ಸಿಟಿ ಅಂದರೆ ಏನು, ಲೀಟರ್ ವೇಟ್ ಅಂತ ಯಾರು ಕೇಳಿದ್ರಾಗ ಲೀಟೋ ವೇಟ್ ಅಂತ ಹೇಳಿ, ಅವನ್ ಆನ್ ಅವರೇಜ್ 560 to 600 ಗ್ರಾಮ್. ಸತ್ಯಪ್ರಕಾಶ್ ತೋಟದಲ್ಲಿ 600 ಗ್ರಾಮ್ ಕೂಡ ಬರ್ತದೆ. ಅದರೊಳಗೆ ಎಷ್ಟು ನ್ಯೂಟ್ರಿಯೆಂಟ್ ಅಕ್ಯುಮುಲೇಟ್ ಆಗುತ್ತೆ, ಕಾರ್ಬೋಹೈಡ್ರೇಟೆಡ್ ಪ್ರೋಟೀನ್ಸ್, ಅದ್ರ ತಕ್ಕಂಥ ತೂಕ ಬರುತ್ತೆ, ಅದ್ರ ತಕ್ಕಂಥ ಸೈಜ್ ಬರುತ್ತೆ. ಸೊ ಇದ್ರ ತುಂಬ ಬೋಲ್ಡ್ ಆಗಿದೆ. ಆಲ್ಮೋಸ್ಟ್ ಮೋರ್ ದನ್ 50-60% ಬೋಲ್ಡ್ ಸೈಜ್ ಇದೆ ನೋಡಿ. ಇದರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಪೈಪ್ರೀನ್ ಇದೆ, ಒಲಿಯೋರಿಜಿನ್ ಕಂಟೆಂಟ್ ಇದೆ. ಅದು ವ್ಯಾಲ್ಯೂ ಅಡಿಷನ್ಗೆ ಇಂಡಸ್ಟ್ರಿಗೆ ಹೋಗುತ್ತೆ. ಅದು ಅಲ್ಲ ಕೋಚಿನಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಬಟ್ ನಮ್ಮ ಪನೀರ್ ವೆರೈಟಿಯಲ್ಲಿ ಪೈಪ್ರೀನ್ ಮತ್ತು ಒಲಿಯೋರಿಜಿನ್ ಕಂಟೆಂಟ್ ಕಡಿಮೆ ಇದೆ. ಬಟ್ ನಮಗೆ ಈಗ ಸದ್ಯಕ್ಕೆ ಏನು ಬೇಕಾಗಿದೆ ಅಂದರೆ ಇದರದ್ದು ಸೈಜು, ತೂಕ, ಕ್ವಾಲಿಟಿ, ಇದು 3 ಬೇಕಾಗಿದ್ದು. ಒಂದು ರೆಸಿಡ್ಯೂ ಫ್ರೀ, 2ನೇದು ಸೈಜು. ಆ ಸೈಜಿಗೆ ತೂಕ ಇರಬೇಕು, ಇಲ್ಲಾಂದ್ರೆ ಒಂದೊಂದು ಸಲ ಸೈಜ್ ದಪ್ಪ ಆಗಿ ಜೋಳ ಇರ್ತವೆ, ಕಾಫಿಯಲ್ಲಿ ಇದ್ದಂಗೆ ಇರ್ತದೆ. ಹೌದಲ್ವಾ? ಅವೆಲ್ಲ ನೋಡಿರ್ತೀರ ನಿಮ್ಮ ತೋಟಗಳಲ್ಲಿ. ಸೊ ತೂಕನೇ ಇರಬೇಕು ಮತ್ತು ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಅಂದರೆ ಏನು, ಯಾವುದು ಥರದ್ದು ಅದರ ಮೇಲೆ ರೆಸಿಡ್ಯೂ ಇರಬಾರ್ದು. ಸೊ ಹಾಗಾಗಿ ಸದ್ಯದಲ್ಲಿ ಇವ್ರ ತೋಟದಲ್ಲಿ ಇದ್ದಿದ್ದು ಡಸ್ಟ್ ಬೇರೆ, ಇದರೊಳಗೆ ಡಸ್ಟ್ ಇದೆ. ಡಸ್ಟಿಗೆ ಇದಕ್ಕೆ ಸಂಬಂಧ ಇಲ್ಲ. ಡಸ್ಟ್ ಏನಿದೆ, ಗಾಳಿ ಒಂದು ಫ್ಯಾನ್ ಹಾಕಿದರೆ ಎಲ್ಲ ಡಸ್ಟ್ ಹೋಗ್ಬಿಡುತ್ತೆ. ಕ್ವಾಲಿಟಿ ಈಸ್ ಅ ಮ್ಯಾಟರ್ ಆಫ್ ಇನ್ಹೆರೆಂಟ್ ಕ್ವಾಲಿಟಿ ಅಂತ ಹೇಳ್ತೀವಿ. ಅದು ಯಾವ ಥರದ್ದು ರೆಸಿಡ್ಯೂ ಇರಬಾರ್ದು ಅದರಲ್ಲಿ. ಸೊ ಈ ತೋಟಕ್ಕೆ ಸಂಬಂಧಪಟ್ಟಿದ್ದು ಕ್ವಾಲಿಟಿ ಇಷ್ಟಿದೆ ಸದ್ಯ. ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ ಸುಮಾರು ಸವಿಸ್ತರವಾಗಿ ನಿಮಗೆ ಹೇಳಿಲ್ಲ, ಈಗ ಹೇಳ್ತೀನಿ. ನಾವು ಇಲ್ಲೆಲ್ಲರೂ ಸೇರಿದ್ದು ಒಂದೇ ಉದ್ದೇಶ. ಏನು ಉದ್ದೇಶ ಏನಿದೆ ನಮ್ಮದೆಲ್ಲರದು? ಒಳ್ಳೆ ಕೃಷಿ ಮಾಡಬೇಕಂತ. ನೀವು ಕಾಫಿಯಲ್ಲಿ ಮಾಡ್ತೀರಾ, ಮೆಣಸಲ್ಲಿ ಮಾಡ್ತೀರಾ, ಅಡಿಕೆಯಲ್ಲಿ ಮಾಡ್ತೀರಾ, ಏಲಕ್ಕಿಯಲ್ಲಿ ಮಾಡ್ತೀರಾ, ಅಥವಾ ಬ್ಲೂಬೆರಿಯಲ್ಲಿ, ಬ್ಲ್ಯಾಕ್ ಬೆರಿ, ಯಾವ ಬೇರೆಯಲ್ಲಿ ಮಾಡ್ತೀರಾ, ಒಳ್ಳೆ ಕೃಷಿ ಮಾಡಬೇಕು. ಧ್ಯೇಯ ಒಂದೇ, ಕೃಷಿಯಲ್ಲಿ ದುಡ್ಡು ಮಾಡಬೇಕಂತ. ದುಡ್ಡು ಎಲ್ಲಿಂದ ಬರುತ್ತೋ, ಕೃಷಿ ಮಾಡಿದರೆ ಮಾತ್ರ ದುಡ್ಡು ಬರೋದು. ನಾವಿಲ್ಲಿ ಎಲ್ಲರೂ ಬಂದಿದ್ದು ಕೃಷಿ ಪದ್ಧತಿಗಳು ಕಲಿಬೇಕಂತ ಹೇಳಿ ಬಂದಿದ್ದು.
ಆ ಕೃಷಿ ಪದ್ಧತಿಯಲ್ಲಿ ನಮ್ಮ ಮಲೆನಾಡು ಏರಿಯಾದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳೆ ಇದ್ದಿದ್ದು ಮೊದಲು ಅಡಿಕೆ, ಪರ್ಟಿಕ್ಯುಲರ್ಲಿ ಶೃಂಗೇರಿ ಬೆಲ್ಟ್. ಈಗ ಅಡಿಕೆ ಹೋಗ್ತಾ ಇದೆ, ಯಾರು ನಿಲ್ಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನಾ ಥರದ ಕಾರಣಗಳು ಇದ್ದಾವೆ, ಅದು ನಾವು ಇಲ್ಲಿ ಚರ್ಚೆ ಮಾಡಲ್ಲ. ಯಾಕಂದರೆ ಅದು ಚರ್ಚೆ ಮಾಡ್ಕೋತಾ ಕೂತ್ಕೊಂಡ್ರೆ ಇನ್ನೂ ತುಂಬ ಟೈಮ್ ಆಗುತ್ತೆ ಅದಕ್ಕೆ. ಅದಕ್ಕೆ ಆಲ್ಟರ್ನೇಟ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳಿ ಸ್ವತಃ ಆಗಿ ಸುಮಾರು ರೈತರು 10-15 ವರ್ಷದಿಂದ ಹೊಸ ಪ್ರಯೋಗಗಳು ಮಾಡಿ ಬೇರೆ ರೈತರಿಗೆ ಮಾದರಿಯಾಗಿದ್ದಾರೆ. ಅದರೊಳಗೆ ಈ ಎಲ್ಲ ರೈತರು ಇಲ್ಲಿ ಎಲ್ಲೇ ಇದ್ದಾರೆ. ಫಸ್ಟು ಹೆಗಡೆ ಸರ್ ಇದ್ದಾರೆ, ಚಂದ್ರಶೇಖರ್ ಹೆಗಡೆ ಅವರು ಇದ್ದಾರೆ, ಸತ್ಯಪ್ರಕಾಶ್ ಇದ್ದಾರೆ, ಕುಮಾರಸ್ವಾಮಿ ಮತ್ತು ಅವರು ಎಲ್ಲ ಸಹೋದ್ಯೋಗಿಗಳು ಎಲ್ಲರೂ ಇದ್ದಾರೆ. ಆ್ಯಕ್ಚುಲಿ ಈ ರೈತರು ನಿಮಗೆ ಮಾಡೆಲ್ ಫಾರ್ಮರ್ಸ್ ಆಗಿ ನಿಮ್ಗೆ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಅವರು ಆ ಕೃಷಿ ಮಾಡಬೇಕಾದ್ರೆ ಅವ್ರು ಬೇರೆ ಬೇರೆ ಕಡೆ ಹೋಗಿ ಕಲ್ತು ಅವ್ರದ್ದು ಜ್ಞಾನ ಉಪಯೋಗ ಮಾಡಿ ಇವತ್ತು ಅವರು ಸಕ್ಸಸ್ ಆಗಿದ್ದಾರೆ. ಬರೀ ನಾವು ನಿಮಗೆ ಹೇಳಿದಾಗೆ ನೀವು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಗ್ಯಾರಂಟಿ ಇರಲ್ಲ. ಎರಡೂ ಕಡೆಯಿಂದ ನಾವು ಕೆಲಸ ಮಾಡಲೇಬೇಕಾಗಿದೆ. ಎವ್ರಿ ಅಗ್ರಿಕಲ್ಚರ್ ಏನಾಗುತ್ತೆ ಅಂದರೆ ಮಣ್ಣಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಮಣ್ಣು ತಾನೇ ಕೊನೆಗೆ. ದ ಪರ್ಸನ್ ಹೂ ಡಿಸ್ಟ್ರಾಯ್ ದ ಸಾಯಿಲ್ ಡಿಸ್ಟ್ರಾಯ್ ದ ನೇಷನ್ ಅಂತ ಹೇಳ್ತೇವೆ ನಾವು. ಆ ಮಣ್ಣು ಕಾಪಾಡಬೇಕಾಗಿದೆ. ಇವತ್ತು ನಾವು ಜನರಲ್ ಸೆಷನ್ ಇರೋದಕ್ಕಾಗಿ ನಾವು ಒಂದು ಸ್ಮಾಲ್ ಪ್ರೆಸೆಂಟೇಷನ್ಸ್ ನಿಮ್ಮ ಸಲುವಾಗಿ ಒಂದು ಬ್ರೀಫಾಗಿ ರೆಡಿ ಮಾಡಿದ್ದೀನಿ. ಇಟ್ಸ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಬಿಹೈಂಡ್ ದ ಕಾನ್ಸೆಪ್ಟ್. ಸೊ ಸಾಯಿಲ್ ಮ್ಯಾನೇಜ್ಮೆಂಟಲ್ಲಿ ಸಾಯಿಲಿಗೆ ಕಾಪಾಡು ಜೀವಾಣುಗಳು ಭೂಮಿಯಲ್ಲಿ ಇಲ್ಲ ಅಂತ ಹೇಳಿ ಸಾಯಿಲ್ ಡೆಡ್ ಆಗ್ತಾಯಿದೆ. ಅದರ ವತಿಯಿಂದ ನಮಗೆ ಗಿಡಗಳು ಹೋಗ್ತಿದ್ದಾವೆ. ನಮಗೆ ಗೊತ್ತಿಲ್ಲ, ಬೇಕಾದ್ರೆ ಇಲ್ಲಿ ತನಕ ನಾವೇನು ಮಾಡೋದು, ಮಣ್ಣು ಪರೀಕ್ಷೆ ಮಾಡೋ ಟೈಮಲ್ಲಿ ಬರೀ pH, EC, NPK, ಆರ್ಗ್ಯಾನಿಕ್ ಕಾರ್ಬನ್, ಮೈಕ್ರೋ ನ್ಯೂಟ್ರಿಯೆಂಟ್, ಜಿಂಕ್, ಐರನ್, ಮ್ಯಾಂಗ್ನೀಸ್, ಕಾಪರ್, ಬೋರಾನ್, ಮೊಲಿಬ್ಡೆನಮ್ ಎಟ್ಸೆಟ್ರಾ ಏನು 17-18 ಎಲಿಮೆಂಟ್ ಇದೆ ಅಷ್ಟೇ ಮಾತ್ರ ಮಾಡ್ತಾಯಿದ್ದೇವೆ. ಮೈಕ್ರೋಬಿಯಲ್ ಲೋಡ್ ಮಾಡಿದ್ರಾ? ಯಾರ ಮೈಕ್ರೋಬ್ಸ್ ಮಾಡಿದ್ರಾ ಅನಾಲಿಸಿಸ್? ಆ್ಯಕ್ಟಿನೋಮೈಸಿಟ್ಸ್ ಮಾಡಿದ್ದೀರಾ? ಫಂಗೈ ಮಾಡಿದ್ದೀರಾ? ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ, ಬೆನಿಫಿಷಿಯಲ್ ಫಂಗಸ್, ಬೆನಿಫಿಷಿಯಲ್ ಆ್ಯಕ್ಟಿನೋಮೈಸಿಟ್ಸ್ ಇವು ಏನಿದಾವಲ್ಲ ಸಾಯಿಲಿಗೆ ಬೈಂಡ್ ಆಗಿ ಮಾಡುತ್ತದು. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇದರೊಳಗೆ ಏನಿದೆ ಅಂದರೆ ವಿ ನೀಡ್ ಟು ಕೇರ್ ದ ಸಾಯಿಲ್. ಅದರಲ್ಲಿ ಸ್ಕೇಲ್ ತಗೊಂಡು ಪ್ರತಿ ಒಂದು ಭೂಮಿಯಿಂದ ಮೇಲ್ಗಡೆ ಇದ್ದಿದ್ದು ಒಂದು 5 ಸೆಂಟಿಮೀಟರ್, 10 ಸೆಂಟಿಮೀಟರ್, 20 ಸೆಂಟಿಮೀಟರ್, 30 ಸೆಂಟಿಮೀಟರ್ ಸಾಯಿಲ್ ನಾವು ಕಾಪಾಡಬೇಕಾಗಿದೆ. ಆ ಒಂದು ಗಿಡಕ್ಕೆ ಬೇರು ಎಷ್ಟು ಆಳ ಹೋಗುತ್ತೋ ಅಷ್ಟು ಮಣ್ಣು ನಮಗೆ ಚೆನ್ನಾಗಿರಬೇಕು. ಅದು ಚೆನ್ನಾಗಿರ್ಬೇಕಾದ್ರೆ ವಿ ನೀಡ್ ಟು ಮೇಜರ್ ಅವರ್ ಸಾಯಿಲ್, ನೋಡಬೇಕಾಗಿದೆ, ಮ್ಯಾನೇಜ್ ಮಾಡಬೇಕಾಗಿದೆ. ಮೇಜರ್ ಯಾಕೆ ಮಾಡಬೇಕು? ನಿಮ್ಮ ತೋಟದಲ್ಲಿ ಹೋದಾಗೆ ಒಂದು ಆಗಲೇ ತೋರಿಸಿದ್ರು, ಎಲೆಗಳು ಎಲ್ಲ ಬೀಳ್ತಿದ್ದಾವೆ, ಹಳೆ ಎಲೆಗಳು ಡ್ರಾಪ್ ಆಗಿದ್ದಾವೆ, ಎಲ್ಲೋ ಆಗಿದೆ. ಯಾಕೆ ಆಗಬೇಕು? ಎಲ್ಲ ಕೊಡ್ತಾ ಇದ್ದೀವಿ ನಾವು, ಗೊಬ್ಬರ ಕೊಡ್ತಾ ಇದ್ದೇವೆ, ಸನ್ಲೈಟ್ ಇದೆ, ನೀರಿದೆ, ಎಲ್ಲ ಇದೆ. ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ದ ಸಾಯಿಲ್. ಅದಕ್ಕೆ ಆ ಬೇರುಗಳು ಸರಿಯಾಗಿ ಬೆಳೀತಾ ಇಲ್ಲ ಅಂತ ಹೇಳಿ ಆ ಥರ ಪ್ರಾಬ್ಲಮ್ ಇದ್ದಿದ್ದಕ್ಕೆ ವಿ ನೀಡ್ ಟು ಮೇಜರ್ ದ ಡ್ಯಾಮೇಜ್ ಇನ್ ದ ಸಾಯಿಲ್. ಇದರಲ್ಲಿ ಏನಾರ ನಿಮೆಟೋಡ್ ಇದೆಯಾ, ಇದರಲ್ಲೆಲ್ಲ ಬೇರೆ ಏನಾರ ಕೊಳ್ತಿದೆಯಾ, ಅದು ನೋಡಬೇಕಾಗಿದೆ. ಮಾನಿಟರ್ ಮಾಡಬೇಕು. ಮಾನಿಟರ್ ಅಂದರೆ ಹೇಗೆ? ಪ್ರತಿದಿನ ಹೋಗಿ ನೋಡಬೇಕು ನಮ್ಮ ಮಣ್ಣು ಹೇಗಿದೆ ಅಂತೇಳಿ. ಅದರ ತಕ್ಕಂಥ ಲಾಸ್ಟಿಗೆ ಅದು ಮ್ಯಾನೇಜ್ ಮಾಡಬೇಕು. ನಮ್ಮ ಭೂಮಿದ ಫಲವತ್ತತೆ ಇಫ್ ಇಟ್ ಈಸ್ ನಾಟ್ ಗುಡ್ ದೆನ್ ಯು ಶುಡ್ ಅಪ್ಲೈ ಎವ್ರಿ ಇಯರ್ ಲಾಟ್ ಆಫ್ ಕಾಂಪೋಸ್ಟ್. ಫರ್ಟಿಲೈಸರ್ ಕಡಿಮೆ ಹಾಕಿದ್ರು ನಡೀತದೆ, ಕಾಂಪೋಸ್ಟ್ ಹಾಕ್ಕೊಳ್ಳಿ. ನಾನು ಇವತ್ತು ಕೊನೆಗೆ ಹೇಳ್ತೀನಿ ವಾಟ್ ಟು ಡೂ ಅಂತ. ನೀವು 3 ರೌಂಡ್ ಕೆಮಿಕಲ್ ಫರ್ಟಿಲೈಸರ್ ಹಾಕೋದು ಬೇಕಾಗಿಲ್ಲ, 1 ರೌಂಡ್ ಒಳ್ಳೆ ಕಾಂಪೋಸ್ಟ್ ಹಾಕ್ಕೊಳ್ಳಿ. ಸೊ ಇದು ಒಂದು ರೀತಿಯಲ್ಲಿ ಇಟ್ ಇಸ್ ಅ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಅಂದರೆ ಆ ಮಣ್ಣು ಒಳಗಡೆಯಿಂದ ಆಹಾರ ರಿಲೀಸ್ ಆಗಿ ಬೇರಿಗೆ ಬಂದು ಗಿಡ ಬೆಳೆಯೋದು. ಒಂದು ಮಣ್ಣು ಬರೀ ಆಹಾರ ಮಾತ್ರ ಕೊಡಲ್ಲ, ಫಿಸಿಕಲ್ ಸಪೋರ್ಟ್ಸ್ ಕೂಡ ಕೊಡುತ್ತೆ. ಸಪೋಸ್ ಗಾಳಿ ಜಾಸ್ತಿ ಬಂತು, ಆ ಗಾಳಿಗೆ ಸಪೋರ್ಟ್ ಕೊಡಬೇಕಾದ್ರೆ ಮಣ್ಣೇ ಸಪೋರ್ಟ್ ಕೊಡೋದು. ಪ್ಲ್ಯಾಂಟ್ ರೂಟ್ ಸಿಸ್ಟಮ್ ಡೆವಲಪ್ ಆಗಬೇಕಾದ್ರೆ ಮಣ್ಣೇ ನಿಮಗೆ ಸಪೋರ್ಟ್ ಕೊಡೋದು. ಈ ಥರ ನಾನಾ ಥರದ ಕಾರ್ಯಗಳು ಮಣ್ಣು ವತಿಯಿಂದ ಭೂಮಿಯಲ್ಲಿ ಆಗ್ತಾ ಇರ್ತವೆ. ಮಣ್ಣು ಅಂದರೆ ಏನು? ಬೇಸಿಕಲಿ ಒಂದು ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್ ನಾವು ತಗೊಂಡಾಗೆ ಜನರಲ್ ಆಗಿ ಏನು ಹೇಳ್ತೇವೆ ಅಂದರೆ ಮಣ್ಣಲ್ಲಿ ಒಂದು 25% ಗಾಳಿ, 25% ನಮಗೆ ಏರ್ ಸ್ಪೇಸು ಗಾಳಿ ಅಂತ ಎರಡು ಒಂದೇ, ಮತ್ತು ನೀರು 45% ಆರ್ಗ್ಯಾನಿಕ್ ಮ್ಯಾಟರು ಆ್ಯಂಡ್ ಕಾರ್ಬನ್ ಅಂತ ಹೇಳಿ ಮಿನರಲ್ ಮ್ಯಾಟರ್ ಅಂತ ಕರಿತೀವಿ. ಸೊ ಟೋಟಲ್ 100% ಆಗುತ್ತೆ ನಿಮಗೆ. ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದರೆ ಏನಾಗುತ್ತಂದರೆ ಈ ಏರ್ ಸ್ಪೇಸ್ ಏನಿದೆ ಇಲ್ಲಿ ಈ ನೀರು ಇದ್ರೊಳಗೆ ತುಂಬುತ್ತೆ ಮತ್ತು ಈ ನೀರು ಇಲ್ಲಿ ಹೋಗುತ್ತೆ. ಎಲ್ಲ ಕಡೆ ನೀರು ಜಾಸ್ತಿ ಆದರೆ ಬೇರುಗಳು ಕೊಳೆಯೋಕ್ಕೆ ಚಾಲು ಆಗುತ್ತೆ. ನಿಮ್ಮ ತೋಟದಲ್ಲಿ ಬೇರು ಕೊಳಿಬೇಕಾದ್ರೆ ಏನಾಗುತ್ತಂದರೆ ಇದೇ ಕಾರಣ, ಮಳೆಗಾಲದಲ್ಲಿ ಇದ್ದಿದ್ದು ಈ ನೀರು 25% 100% ಆಗಿಬಿಡುತ್ತೆ.
ಆವಾಗ ಆಟೋಮೆಟಿಕ್ ಆಗಿ ಅಲ್ಲಿ ಎಷ್ಟು ಫೀಲ್ಡ್ ಕೆಪಾಸಿಟಿ ಇರಬೇಕು, ಈಗೆಲ್ಲ ಸೆನ್ಸರ್ಸ್ ಹಾಕಿದ್ದಾರೆ ಅವರು. ಆ ಸೆನ್ಸರ್ಸ್ ಕರೆಕ್ಟಾಗಿ ವರ್ಕ್ ಮಾಡಬೇಕಾದ್ರೆ 25% ಗಾಳಿ 25% ನೀರು ಇರಲೇಬೇಕು. ಅದಕ್ಕೆ ಫೀಲ್ಡ್ ಕೆಪಾಸಿಟಿ ಅಂತ ನಾವು ಕರಿತೇವೆ. ಸಡನ್ನಾಗಿ ನೀರು ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಮೋಡ ಇದ್ದಾಗೆ ಭೂಮಿಯಿಂದ ನೀರು ಅಪ್ಟೇಕ್ ಆಗಲ್ಲ, ಆಟೋಮೆಟಿಕ್ಕಾಗಿ ಬೇರು ಕೊಳೆಯೋಕ್ಕೆ ಚಾಲುವಾಗಿ ನಿಮಗೆ ವಿಲ್ಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲ ಫಂಗಸ್ ಏನಿರುತ್ತೆ ಅಂತ ತೋಟದಲ್ಲಿ, ಇಲ್ಲಿ ಒಂದು ಡ್ಯಾಮೇಜ್ ಆಗಿದ್ದು ಬಳ್ಳಿ ಹತ್ರ ಒಂದು ಫಂಗಸ್ ಇರುತ್ತೆ, ಫೈಟೋಫ್ಥೆರಾ ಸಿರಾಟೋಸಿಸ್ಟಿಸ್ ಅಂತ 2 ಫಂಗಸ್ ಇದ್ದಾವೆ. ಅದು ಎಲ್ಲ ನೀರಲ್ಲಿ ಡಿಸಾಲ್ವ್ ಆಗುತ್ತದು, ಎಲ್ಲ ಬಂದು ಹಿಂಗೆ ತಳ್ತಾ ಇರ್ತದೆ. ಸಡನ್ನಾಗಿ ಏನಾಗುತ್ತೆ ಅಂದ್ರೆ ಮಳೆ ಕಡಿಮೆ ಆದ ತಕ್ಷಣ ಸ್ಟೆಮ್ಮಿಗೆ ಅಟ್ಯಾಕ್ ಮಾಡಿ ವಿಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ತೋಟದಲ್ಲಿ ಮಳೆ ಎಷ್ಟರ ಬರಲಿ, ನಿಮಗೆ 50 ಇಂಚ್ ಬರಲಿ, 100 ಬರಲಿ, 150 ಬರಲಿ, 200 ಇಂಚ್ ಬರಲಿ, ಬಟ್ ಈ ಪೋರ್ಷನ್ ಏನಿದೆ ನೀವು ಇಷ್ಟಕ್ಕೆ ಇರಾಕಿ ನೀವು ಪ್ರಯತ್ನ ಪಟ್ಟಿದರೆ 100% ನಿಮ್ಮ ತೋಟಗಳು ಚೆನ್ನಾಗಿರ್ತವೆ. ಸೊ ಅದಕ್ಕಿಂತ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ನಾವು ಕರಿತೇವೆ. ಜನರಲ್ ಆಗಿ ಈಗ ಸಾಯಿಲ್ ಕಾಂಪೋನೆಂಟ್ಸಲ್ಲಿ ನಾವು ನೋಡಿದಾಗೆ ನೀವು ಪ್ರತಿಯೊಬ್ಬರು ಏನು ಮಾಡಬೇಕಂದ್ರೆ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿದಾಗೆ ಬರೀ ಕೆಮಿಕಲ್ ಪ್ಯಾರಾಮೀಟರ್ಸ್ ಅಷ್ಟೇ ಅಲ್ಲ, ಫಿಸಿಕಲ್ ಪ್ಯಾರಾಮೀಟರ್ಸ್ ನಾವು ಮಾಡಲೇಬೇಕು. ಅದರೊಳಗೆ ಇದು ಮರಳು ಕಂಟೆಂಟ್ ಎಷ್ಟಿದೆ, ಸಿಲ್ಟ್ ಎಷ್ಟಿದೆ, ಕ್ಲೇ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ಸ್ಯಾಂಡ್, ಸಿಲ್ಟ್, ಕ್ಲೇ ಅನಾಲಿಸಿಸ್ ನೀವು ಮಾಡಿದರೆ, ಸ್ಯಾಂಡ್ ಸಿಲ್ಟ್ ಈಗ ನಾವು ಗದ್ದೆ ಹೋಗಿದ್ದೇವೆ, ಗದ್ದೆ ಈಗ ಡ್ರೈ ಉಂಟು, ಕರೆಕ್ಟಾಗಿ ಮಳೆಗಾಲದಲ್ಲಿ ಹೋಗಿ ನೀವು 100% ವೆಟ್ ಇರುತ್ತೆ ನಿಮಗೆ. ಅದೇ ಥರ ಸಮರಲ್ಲಿ ಬಂದಾಗ ಡ್ರೈ ಇರುತ್ತೆ. ಅದಕ್ಕೆ ನೋಡಿ ಅವ್ರದ್ದು ಸಾಯಿಲ್ ಮಾಯ್ಶ್ಚರ್ 20% ತೋರಿಸ್ತಾ ಇತ್ತು. ಈಗ ಫಾರ್ಮ್ ಹಬ್ಬದಿಂದ 20% ಮಾಯ್ಶ್ಚರ್ ತೋರಿಸ್ತಾ ಇತ್ತು ನಿಮಗೆ. ಹಾಗಾಗಿ ನಿಮ್ಮದು ಪ್ಯಾರಾಮೀಟರ್ಸ್ ನಿಮ್ಮ ಕಡೆ ಅನಾಲಿಸಿಸ್ ಆಗಿ ಕರೆಕ್ಟಾಗಿದ್ದರೆ ಡೆಫಿನೆಟ್ಲಿ ನೀವು ಸಾಯಿಲಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇರಿಗೇಷನ್ ಎಷ್ಟು ಕೊಡಬೇಕಂತ ಹೇಳಿ ನಿಮಗೆ ಗೊತ್ತಿದೆ. ಬೈ ಚಾನ್ಸ್ ನಿಮಗೆ ಈಗ ಸ್ಯಾಂಡಿ ಸಿಲ್ಟಿ ಸಾಯಿಲ್ ಏನಾಗಿದ್ದರೆ ನೀವು ರೆಗ್ಯುಲರಾಗಿ ಪ್ರತಿದಿನ ಇರಿಗೇಷನ್ ಕೊಡಬೇಕು. ಯಾಕಂದರೆ ಕೊಟ್ಟಿದ್ದ ನೀರು ರೂಟ್ ಹತ್ರ ಇರೋದೇ ಇಲ್ಲ, ಎಲ್ಲ ಲೀಚ್ ಔಟ್ ಆಗುತ್ತೆ, ಅದು ಪರ್ಕೊಲೇಷನ್ ಲಾಸಸ್ಸಲ್ಲಿ ಹೋಗುತ್ತೆ. ಸಪೋಸ್ ನಿಮ್ಮದು ಸಿಲ್ಟಿ ಕ್ಲೇ ಸಾಯಿಲ್ ಇದ್ದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ. ಸಪೋಸ್ ಬರೀ ಕ್ಲೇ ಸಾಯಿಲ್ ಇದ್ದರೆ ತಿಂಗಳಿಗೆ ಒಂದು ಸಲ ಸಾಕು ನೀರು. ಉದಾಹರಣೆಗೆ ಬಿಜಾಪುರ ಕಡೆ ಹೋಗಿ ಬ್ಲ್ಯಾಕ್ ಸಾಯಿಲು ಒಂದು ಮಳೆ ಬಂದರೆ ನೆಕ್ಸ್ಟ್ 20 ಡೇಸ್ ಮಳೆನೇ ಬೇಕಾಗಿಲ್ಲ. ಒಂದೇ ಮಳೆ, ಒಂದು 2 ಇಂಚಿಂದ 3 ಇಂಚು ಮಳೆ ಬಂದರೆ ಸಾಕಲ್ಲಿ. 20-25 ದಿನ ಮಳೆ ಬೇಕಾಗೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಹಾಗಾಗಲ್ಲ. ಇವತ್ತು 2 ಇಂಚು ನೀವು ಶೃಂಗೇರಿಯಲ್ಲಿ ಮಳೆ ಬಂದರೆ ನಾಳೆ ಮತ್ತು ಭೂಮಿಯಲ್ಲಿ ನೀರೇ ಇಲ್ಲ ಅಂತ ಆಗುತ್ತದೆ. ಅದು ಯಾಕಂದರೆ ಇದು ಸ್ಯಾಂಡಿ ಕ್ಲೇ ಲೋಮ್ ಸಾಯಿಲ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಸೊ ಜನರಲ್ ಆಗಿ ಈ ಪ್ಯಾರಾಮೀಟರ್ಸ್ ನೋಡಿ, ಇಲ್ಲಿ ಸ್ಯಾಂಡ್ ಇಷ್ಟು ದೊಡ್ಡದಾಗಿರುತ್ತೆ, ಸಿಲ್ಟ್ ಇಷ್ಟು, ಕ್ಲೇ ಇಷ್ಟು. ಸ್ಮಾಲ್ ಪಾರ್ಟಿಕಲ್ಸ್ ಜಾಸ್ತಿ ಆಗಿಬಿಟ್ರೆ ಅದಕ್ಕೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ದೊಡ್ಡ ಪಾರ್ಟಿಕಲ್ ಇದ್ದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಿಮಗೆ ಕಡಿಮೆ ಆಗುತ್ತೆ ನಿಮಗೆ. ಸೊ ಈ ಪ್ಯಾರಾಮೀಟರ್ ಏನು ಕೆಲಸ ಮಾಡುತ್ತೆ ನಿಮಗೆ, ಇದು ಭಾಳ ಇಂಪಾರ್ಟೆಂಟ್. ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ಭೂಮಿಯಲ್ಲಿ ನೀವು ನೀರು ಹಾಕಿದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಯಾವ ಥರ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂಥೇಳಿ ಅದು ತೋರಿಸುತ್ತೆ ನಿಮಗೆ. ಇರಿಗೇಷನ್ ವಾಟರ್ ಡೆಪ್ತ್, ಈಗ ಉದಾಹರಣೆಗೆ ನಿಮಗೆ ಸ್ಯಾಂಡಿ ಲೋಮ್ ಸಾಯಿಲ್ ಇದೆ. ಇದು ಭಾಳ ಸ್ವಲ್ಪ ಟೆಕ್ನಿಕಲು ಬಟ್ ಭಾಳ ಈಸಿ. ಇದು ಸ್ಯಾಂಡಿ ಲೋಮ್ ಸಾಯಿಲ್ ಇದೆ. ನೀವೇನು ಮಾಡ್ತೀರಾ, ಅರ್ಧ ಇಂಚು ನೀರು ಕೊಡ್ತೀರಾ ಭೂಮಿಗೆ, ಡೆಫಿನೆಟಾಗಿ 20 ಸೆಂಟಿಮೀಟರ್ ತನಕ ಆಳ ಹೋಗುತ್ತೆ. ಯಾಕಂದರೆ ಸ್ಯಾಂಡಿ ಲೋಮ್ ಸಾಯಿಲ್ ಇದ್ದರೆ. ಅದೇ ಕ್ಲೇ ಇದ್ದರೆ ಒಳಗಡೆ ಹೋಗೋದಿಲ್ಲ, ಯಾಕಂದರೆ ಮೇಲ್ಗಡೆನೇ ಗಟ್ಟಿ ಲೇಯರ್ ಫಾರ್ಮೇಷನ್ ಆಗಿರುತ್ತದು, ಹಾಗಾಗಿ ಮೇಲೆ ಇರುತ್ತದು ನೀರು. ಸೊ ಹಾಗಾಗಿ ನಿಮ್ಮ ತೋಟದಲ್ಲಿ ನಿಮ್ಮ ಸಾಯಿಲ್ದು ಫಿಸಿಕಲ್ ಪ್ಯಾರಾಮೀಟರ್ಸ್ ಏನಿದೆ ನೀವು ಅನಾಲಿಸಿಸ್ ಮಾಡಿದರೆ ನೀವು ಎಷ್ಟೊತ್ತು ನೀರು ಕೊಡಬೇಕು, 2 ದಿನಕ್ಕೆ ಕೊಡಬೇಕಾ, 4 ದಿನಕ್ಕೆ ಕೊಡಬೇಕಾ, ವಾರಕ್ಕೊಮ್ಮೆ ಕೊಡಬೇಕಾ, ಅಥವಾ 20 ದಿನಕ್ಕೊಮ್ಮೆ ಕೊಡಬೇಕಾ ಅಂಥೇಳಿ ಇದು ಒಂದು ಕ್ಲಿಯರ್ ಪಿಕ್ಚರ್ ನಿಮಗೆ ಈ ಫಿಸಿಕಲ್ ಪ್ಯಾರಾಮೀಟರ್ಸಿಂದ ನಿಮಗೆ ಗೊತ್ತಾಗುತ್ತೆ. ಎರಡನೇದು ನಾನು ಹೇಳಿದಲ್ಲ, ಅಲ್ಲಿ ಇರಿಗೇಷನ್ ಇಂಟರ್ವಲ್ ಅಂತಿದೆ. ಇವತ್ತು ಕೊಟ್ಟರೆ ನಾಳೆ ಕೊಡಬೇಕಾ ಅಥವಾ ಒಂದು ವಾರದ ನಂತರ ಕೊಡಬೇಕಾ, ಇದು ಫಿಸಿಕಲ್ ಪ್ಯಾರಾಮೀಟರ್ಸಲ್ಲಿ ಮಾತ್ರ ಸಾಧ್ಯತೆ ಇದೆ. ಲಾಸ್ಟಿಗೆ ಪರ್ಮಿಯಬಿಲಿಟಿ ಮತ್ತು ಇನ್ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೇವೆ ನಾವು. ಮಣ್ಣಲ್ಲಿ ಜನರಲ್ಲಾಗಿ ಒಂದು ಪ್ಯಾರಾಮೀಟರ್, ನೀವು ಕೈಯಲ್ಲಿ ಮಣ್ಣು ಹಿಡ್ಕೊಂಡಿದ್ರೆ ಜನರಲ್ಲಾಗಿ ಇದ್ರೊಳಗೆ ನೋಡಿ, ನೈಟ್ರೋಜನ್ 79% ಆಲ್ವೇಸ್ ಭೂಮಿಯಲ್ಲಿ ಇದ್ದೇ ಇರುತ್ತೆ. ಇನ್ ದ ರೇಂಜ್ ಆಫ್ 75 to 80 ರೇಂಜಲ್ಲಿ ಅವರೇಜ್ ಆಗಿ 79%, ಆಕ್ಸಿಜನ್ 20%, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅದರ್ ಗ್ಯಾಸಸ್, ಸಲ್ಫರ್ ಇರ್ಬೋದು, ಕಾರ್ಬೋನೇಟ್ ಗ್ಯಾಸಸ್ ಇರ್ಬೋದು, ನಾನಾ ಥರದ ಗ್ಯಾಸಸ್ ಭೂಮಿಯಲ್ಲಿ ಪ್ರೆಸೆಂಟ್ ಇದ್ದೇ ಇರ್ತವೆ. ಜನರಲಾಗಿ ಯಾವುದೋ ಒಂದು ಮರಗಳು ತಗೊಂಡ್ರೆ, ಸಪೋಸ್ ಲೆಟಸ್ ಕಮ್ ಬ್ಯಾಕ್ ಟು ದ ಕಾಫಿ ಅಥವಾ ಯಾವುದೋ ಒಂದು ನಮಗೆ ಬೇರೆ ಬೇರೆ ದಾಳಿಂಬೆ ಬೇರೆ ಗಿಡಗಳು, ಮ್ಯಾಕ್ಸಿಮಮ್ ರೂಟ್ ಸಿಸ್ಟಮ್ ನಿಮ್ಮದು 40% ರೂಟ್ ಸಿಸ್ಟಮ್ ಮೇಲೆ 20 ಸೆಂಟಿಮೀಟ್ರಲ್ಲಿ ಇರುತ್ತೆ ನಿಮ್ಮದು.
ಆಮೇಲೆ 30% ಕೆಳಗಡೆ ಎರಡನೇ ಅಡಿಗೆ ಕೆಳಗಡೆ ಹೋಗ್ತಾ ಹೋಗ್ತಾ ರೂಟ್ ಸಿಸ್ಟಮ್ ಕಡಿಮೆ ಆಗುತ್ತೆ. ನೀವು ನೋಡ್ಕೋಬೋದು. ಸೊ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ, ಅದಕ್ಕೆ ಕಾಫಿ ಬೋರ್ಡಲ್ಲಿ ಒಂದು ಸ್ಟ್ಯಾಂಡರ್ಡ್ ಕೊಡ್ತಾರೆ ನಿಮಗೆ, ಮಣ್ಣಿನ ಪರೀಕ್ಷೆಯಲ್ಲಿ ಡೆಪ್ತ್ ಹೇಳ್ತಾರೆ ನಿಮಗೆ 0 to 30 ಸೆಂಟಿಮೀಟರ್ ಅಂತೇಳಿ, ಹೌದಲ್ವಾ? ಯಾಕಂದರೆ 0 to 30 ಸೆಂಟಿಮೀಟ್ರಲ್ಲಿ ಇಲ್ಲಿ ಏನಿದೆ, ಈ ಪೋರ್ಷನ್ ಆಲ್ಮೋಸ್ಟ್ 60% ಆಫ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಡಿಸೈಡ್ ಆಗುತ್ತೆ. ನ್ಯೂಟ್ರಿಯೆಂಟ್ ಕೂಡ ಅಲ್ಲೇ ಇರುತ್ತೆ. ಯಾಕಂದರೆ ಎಲ್ಲಿ ವಾಟರ್ ಜಾಸ್ತಿ ಅಲ್ಲೇ ನ್ಯೂಟ್ರಿಯೆಂಟ್. ವಿದೌಟ್ ವಾಟರ್ ನ್ಯೂಟ್ರಿಯೆಂಟ್ ಮಿನರಲೈಸೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಇದು ಒಂದು ರೂಟ್ ಸಿಸ್ಟಮ್ ಇನ್ ದ ಸಾಯಿಲ್. ಸೊ ನಾವು ಇದು ಹೇಗೆ ಕಂಡು ಹಿಡಿಬೋದು ಸಾಯಿಲ್ ನಮ್ಮದು ಹೆಲ್ದಿ ಇದೆ ಇಲ್ಲ ಅಂತ ಹೇಳಿ? ನಿಮ್ಮ ತೋಟಗಳಲ್ಲಿ ಒಂದು ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರತಿಯೊಬ್ಬರು ನಿಮ್ಮ ತೋಟದಲ್ಲಿ ನೀವು ಮಾಡಬೇಕು. ಬರೀ PHEC NPK ಮಾಡಿದರೆ ಏನಾಗೋದಿಲ್ಲ. ಇದು ಒಂದು ಸ್ವಲ್ಪ ಸುಣ್ಣಕ್ಕಷ್ಟೇ ಸಂಬಂಧಪಟ್ಟಿತ್ತು. ಎಷ್ಟು ಜನ ಬರೀ ಸುಣ್ಣ ಹಾಕಿ ಇಳುವರಿ ಜಾಸ್ತಿ ಮಾಡಿದ್ರಿ? ನೋ ವೇ. ಸುಣ್ಣ ಹಾಕ್ಲಾರ್ದು ಏನು ಮಾಡಿದ್ರಿ? ನೋ ವೇ. ದಟ್ ಈಸ್ ಓನ್ಲಿ ಎ ಬ್ಯಾಲೆನ್ಸಿಂಗ್ ಸೀಟ್ ಫಾರ್ ದ ಕ್ಯಾಲ್ಶಿಯಮ್ ಅಷ್ಟೇ. ಕ್ಯಾಲ್ಶಿಯಮ್ ಈಸ್ ದ ಬ್ಯಾಕ್ ಬೋನ್ ಆಫ್ ದ ಸಾಯಿಲ್ ಹೆಲ್ತ್. ಅದು ಕರೆಕ್ಟ್ ಇದೆ. ಬಟ್ ಅದರ ಜೊತೆಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ನೀವು ಇದು ಏನಿದೆಯಲ್ಲ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳಿ. ಸೊ ಭೂಮಿಯಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗಬೇಕಾದ್ರೆ ನಿಮ್ಮ ತೋಟದಲ್ಲಿ ಕಾಫಿ ಇರ್ಬೋದು, ಅಡಿಕೆ ಇರ್ಬೋದು, ಮೆಣಸು ಇರ್ಬೋದು, ಏನೆಲ್ಲ ದರ್ಗೆ ಕೆಳಗಡೆ ಬಿದ್ದಿರುತ್ತೋ ನಾವು ಜನರಲ್ಲಾಗಿ ಏನು ಮಾಡ್ತೇವೆ, ಒಂದು ಕಡೆ ರಾಶಿ ಮಾಡಿರ್ತೇವೆ. ದಯವಿಟ್ಟು ಅದಕ್ಕೆ ಏನು ಮಾಡಿ, ಪ್ರತಿಯೊಬ್ಬರು ಇಟ್ಸ್ ಅ ವೆರಿ ಗುಡ್ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸ್ ಮಾಡಿ. ಪ್ಲ್ಯಾಂಟ್ಗೆ ಬೇಕಾಗಿದ್ದು, ರೂಟ್ಸಿಗೆ ಬೇಕಾಗಿದ್ದು ನ್ಯೂಟ್ರಿಯೆಂಟ್ಸ್ ಅಲ್ಲಿ ಜರ್ಮಿನೇಟ್ ಆಗ್ತಾವೆ, ಅಯಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿ. ಸೊ ಜೊತೆಯಲ್ಲಿ ಆ ಸಾಯಿಲ್ ರಿಯಾಕ್ಷನ್ ಅಂದರೆ ಭೂಮಿಯಲ್ಲಿದ್ದು pH ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ತುಂಬ ಆ್ಯಸಿಡಿಕ್ ಇದ್ದರೆ ನ್ಯೂಟ್ರಲ್ ಬರ್ತದೆ, ಆಲ್ಕಲೈನ್ ಇದ್ದರೂ ಕೂಡ ನ್ಯೂಟ್ರಲಿಗೆ ಬರುತ್ತದು. ಜೊತೆಯಲ್ಲಿ ಈ ಸಾಯಿಲ್ ಆ್ಯಸಿಡಿಟಿ ಇದೆಯಲ್ಲ, ತುಂಬ ಏನರ ಹೋಳಿ ಇದ್ದರೆ ನೀವು ಬೈ ಚಾನ್ಸ್ ಏನರ ಬಯೋಲಾಜಿಕಲ್ ಪ್ಯಾರಾಮೀಟರ್ಸಿಂದ ನೀವು ಎನ್ರಿಚ್ಮೆಂಟ್ ಮಾಡೋಕ್ಕೆ ಚಾಲೂ ಮಾಡಿದರೆ ಆ ಹುಳಿ ಇದ್ದಿದ್ದು ಭೂಮಿ ಕೂಡ ನಿಮಗೆ ಆಲ್ಕಲೈನಿಗೆ ಬರೋಕ್ಕೆ ಚಾಲೂ ಆಗುತ್ತೆ. ಅದೇ ಥರ ಸಾಯಿಲ್ ಸ್ಯಾಲಿನಿಟಿ ನಮ್ಮ ಏರಿಯಾಗಿಲ್ಲ. ಇದು ಸಾಯಿಲ್ ಸ್ಯಾಲಿನಿಟಿ ಬರೋದು ನಿಮಗೆ ಬಾಗಲಕೋಟೆ ಸೈಡು ಮತ್ತು ಈ ಕಡೆ ಕಲ್ಗಡ್ಗಿ ಸೈಡಲ್ಲಿ ಜಾಸ್ತಿ ಬರೋದು. ಮೈಕ್ರೋಬಿಯಲ್ ಇಂಡಿಕೇಶನ್ಸ್ ಅದು ಒಂದು ಪ್ಯಾರಾಮೀಟರ್ ಸಾಯಿಲಲ್ಲಿದೆ. ಮೈಕ್ರೋಬಿಯಲ್ ಪಾಪ್ಯುಲೇಷನ್, ಆರ್ಗ್ಯಾನಿಕ್ ಮ್ಯಾಟರ್, ನೈಟ್ರೋಜನ್ ಮಿನರಲೈಸೇಷನ್ ಆ್ಯಂಡ್ ರೆಸ್ಪಿರೇಷನ್, ಇವೆಲ್ಲ ನೋಡಿದರೆ ಇದರಲ್ಲಿ ನೋಡಿ 1 ಗ್ರಾಮ್ ಆಫ್ ಸಾಯಿಲಲ್ಲಿ 10 ಕೋಟಿ ಬ್ಯಾಕ್ಟೀರಿಯಾ 1 ಗ್ರಾಮ್ ಸಾಯಿಲಲ್ಲಿ ಇಷ್ಟೇ. ಅದರ ಜೊತೆಯಲ್ಲಿ ಏನಿದೆ 1 ಕೋಟಿ ನಿಮಗೆ ಆ್ಯಕ್ಟಿನೋಮೈಸಿಡ್ಸ್, ಅಂದರೆ ಈ ಥರ ಒಂದು ರಫ್ ಆಗಿ ಇರ್ತವೆ, ಒಂದಕ್ಕೊಂದು ಕನೆಕ್ಟ್ ಮಾಡುವಂಥವು ಇರ್ತವೆ. ಅದರ ಜೊತೆಯಲ್ಲಿ 1 ಲಕ್ಷ ಫಂಗೈ. ದೀಸ್ ಆಲ್ ಆರ್ ಕಾಲ್ಡ್ ಆ್ಯಸ್ ಬೆನಿಫಿಷಿಯಲ್ ಫಂಗೈ, ಆ್ಯಕ್ಟಿನೋಮೈಸಿಡ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾ. ಸೊ ಬಹಳ ಜನ ಏನು ಮಾಡ್ತಾರೆ, ಇತ್ತೀಚೆಗೆ ಸೆಪ್ಟೆಂಬರಲ್ಲಿ ಗೊಬ್ಬರ ಹಾಕೋದಿದ್ರೆ ಜುಲೈಗೆ ಗೊಬ್ಬರ ತರ್ತೀರಾ ಕಾಂಪೋಸ್ಟ್, ಹೌದಲ್ವಾ? ನಾವು ಬೆಂಗಳೂರು ಸೈಡಲ್ಲಿ ವರ್ಕ್ ಮಾಡ್ತೇವೆ. ಇವನ್ ಸತ್ಯಪ್ರಕಾಶ್ ಕೂಡ ಮುಂದಿನ ವರ್ಷ ಹಾಕೋ ಗೊಬ್ಬರ ಈ ವರ್ಷನೇ ಕಾಂಪೋಸ್ಟ್ ಮಾಡ್ತಾರೆ. ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ. ನಿಮ್ಮ ತೋಟದಲ್ಲಿ ನಿಮ್ಮ ಕೃಷಿ ಚೆನ್ನಾಗಬೇಕಾದ್ರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮಗೆಲ್ಲರಿಗೆ, ಕೌಡಂಗ್, ಕೌ ಯೂರಿನ್ ಅದು ಏನಿದೆ, ಎಲ್ಲಿ ನಾಟಿ ಜಾಸ್ತಿ ಇದೆ ಅಲ್ಲಿ ನೀವು ಸ್ವಲ್ಪ ಕೈ ಹಾಕ್ಕೊಳ್ಳಿ. ಒಂದು 5,000 ರೂಪಾಯಿ ಜಾಸ್ತಿ ಆದರೂ ತೊಂದರೆ ಇಲ್ಲ. 4 ಗಾಲಿ ಟ್ರಕ್ಕಿಗೆ ನೀವು ತಂದು ಅದಕ್ಕೆ ಕಾಂಪೋಸ್ಟ್ ಮಾಡಿಕೊಂಡು 10 kg ಕೊಡೋದು ಬದಲು 5 kg ಕಾಂಪೋಸ್ಟ್ ನೀವು ಗಿಡಕ್ಕೆ ಕೊಡಿ. 100% ನಿಮ್ಮ ಸಾಯಿಲ್ ಫಲವತ್ತು ಆಗಿ ನಿಮಗೆ ವಿಲ್ಟ್ ಕಡಿಮೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ವಿಲ್ಟ್ ಬರೋದಿಲ್ಲ ಅದರಿಂದ. ಸಗಣಿ ಗೊಬ್ಬರದ ಕಲರು ಡಿಕಂಪೋಸ್ ಆದ ನಂತರ ನಿಮಗೆ ಅದರಲ್ಲಿ ಅದಕ್ಕೆ ಹ್ಯೂಮಸ್ ಅಂತ ಹೇಳ್ತೇವೆ. ಕೈಯಲ್ಲಿ ಇಟ್ಕೊಂಡ್ರೆ ಬೆಲ್ಲದ ಸ್ಮೆಲ್ ಬರುತ್ತೆ. ಯಾವಾಗ ಬೆಲ್ಲದ ಸ್ಮೆಲ್ ಬರುತ್ತೋ ಆಟೋಮೆಟಿಕಲಿ ಎನ್ರಿಚ್ಮೆಂಟ್ ಜಾಸ್ತಿ ಆಗುತ್ತೆ. ಎರಡನೇದು, ಸಪೋಸ್ ನೀವು ಈ ಥರ ಮಾಡಿದ ನಂತರ ನಿಮಗೆ ಬೆಲ್ಲನೋ ಅಥವಾ ಈ ಶುಗರ್ ಕೇನ್ ಜ್ಯೂಸು ಯಾವುದೋ ಒಂದು ಈ ಥರ ನೀವು ಆ ಕಾಂಪೋಸ್ಟ್ ಮೇಲೆ ಹಾಕಿದ್ರೆ ಮೈಕ್ರೋಬ್ಸ್ ಸಂಖ್ಯೆ ಜಾಸ್ತಿಯಾಗಿ ಡಿಕಂಪೋಸಿಷನ್ ಜಾಸ್ತಿ. ಈ ಥರ ಕಾಂಪೋಸ್ಟ್ ಮಾತ್ರ ನಿಮ್ಮ ತೋಟದಲ್ಲಿ ಹಾಕೋಬೇಕು ನೀವು. ಆ್ಯಂಡ್ ಮಳೆಗಾಲದಲ್ಲಿ ಎಲ್ಲ ಕಾಂಪೋಸ್ಟ್ ನಿಮ್ಮದು ಪ್ಲಾಸ್ಟಿಕ್ದಿಂದ ಮುಚ್ಚಿರಬೇಕು. ಏನಾಗುತ್ತಂದ್ರೆ ಒಂದು ಸಲ ಕಾಂಪೋಸ್ಟ್ ಡಿಕಂಪೋಸ್ ಆದ ನಂತರ ಮಳೆ ಬಂದರೆ ಅದರೊಳಗಿದ್ದು ಎಲ್ಲ ನ್ಯೂಟ್ರಿಯೆಂಟ್ ವಾಶೌಟ್ ಆಗಿಬಿಟ್ರೆ ಕೊನೆಗೇನು ಹಾಕೋದು ಗಿಡಕ್ಕೆ? ಇಟ್ಸ್ ಅ ವೇಸ್ಟ್ ಮಟೀರಿಯಲ್. ಹಾಗಾಗಿ ಕಂಪಲ್ಸರಿ ಮೇ ಜೂನ್ ತನಕ ಓಪನ್ ಇಟ್ಕೊಳ್ಳಿ, ಮೇಲ್ಗಡೆ ಯಾವುದೋ ಒಂದು ಕವರ್ ಮಾಡ್ಕೊಳ್ಳಿ. ಜೂನ್ ಸಮ್ವೇರ್ 15th ಅಂತ ಅಂದ್ಕೊಳ್ಳಿ, ಮಳೆ ಫಸ್ಟ್ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಮಾಯ್ಶ್ಚರ್ ಇರಬೇಕು, ಅತಿ ತ್ಯಾವ ಇರಬಾರ್ದು. ಮತ್ತು ನೀವು ಪೂರ್ತಿ ಮಳೆ ಬಂದು ಎಲ್ಲ ಒಂದು ತ್ಯಾವ ಆಗೋ ತನಕ ಇಟ್ಬಿಟ್ರೆ ಅದನ್ನು ನಿಮಗೆ ಡ್ಯಾಮೇಜ್ ಮಾಡಿ. ಈ ಥರ ಕಾಂಪೋಸ್ಟ್ ಹಾಕಿದರೆ ಭೂಮಿಗೆ ಒಳ್ಳೆ ನಿಮಗೆ ಭೂಮಿಗೆ ಒಂದು ಒಳ್ಳೆ ಗೊಬ್ಬರ ಕೊಟ್ಟಂಗೆ ಈ ಫಂಗಸ್ಗಳು ಕಾಣ್ತಾವಲ್ಲ, ಈ ಗೆರೆಗಳು ಎಲ್ಲ
ದೀಸ್ ಆಲ್ ಆರ್ ಬೆನಿಫಿಷಿಯಲ್ ಫಂಗಸ್ ಅಂತೇವೆ. ಆಕ್ಟಿನೋಮೈಸಿಟ್ಸ್ ಆ್ಯಂಡ್ ಫಂಗೈ ಅಂತ ಹೇಳ್ತೇವೆ. ದೀಸ್ ಆರ್ ದ ಫಂಗೈ ವಿಚ್ ಫೈಟ್ಸ್ ದ ಡಿಸೀಸಸ್ ಭೂಮಿಯಲ್ಲಿ. ಆ ಫಂಗಸಿಗೆ ಬರೋಕ್ಕೆ ಬಿಡೋದಿಲ್ಲ, ಫೈಟೋಫ್ಥಾರಿಗೆ ಬರೋಕ್ಕೆ ಬಿಡೋದಿಲ್ಲ, ಸಿರಾಟೋಸಿಸ್ಟಿಸಿಗೆ ಬರೋಕ್ಕೆ ಬಿಡೋದಿಲ್ಲ, ಫ್ಯೂಸೇರಿಯಮಿಗೆ ಕೂಡ ಬರೋಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮಣ್ಣು ಹೆಲ್ದಿ ಆಗಿರ್ಬೇಕಂತ ಹೇಳ್ತೇವೆ. ಸುಮಾರು ತೋಟಗಳಲ್ಲಿ ಈಗ ನೀವು ನೋಡ್ಕೋಬೋದು, ನಿಮ್ಮ ತೋಟದಲ್ಲಿ ಈ ಥರ ಮಣ್ಣು ಕಾಣುತ್ತೆ ನಿಮಗೆ, ಹೌದಲ್ವಾ? ನೀವು ಒಂದು ಮಣ್ಣು ತೆಗೆದು ನೀವು ಕೈಯಲ್ಲಿ ಇಟ್ಕೊಳ್ಳಿ, ಕೆಂಪು ಸಾಯಿಲ್. ಸೊ ವಾಟರ್ದು ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇದೆ. ಸೊ ಕಾಫಿಗೆ ಬಂದಾಗೆ ಜನರಲ್ ಆಗಿ ಇಫ್ ಯುವರ್ ಸಾಯಿಲ್ ಈಸ್ ಹೆಲ್ದಿ, ನಿಮ್ಮ ಮಣ್ಣೇನಾರ ಚೆನ್ನಾಗಿದ್ದರೆ ನಿಮ್ಮ ಗಿಡದ ತುದಿ ಎಲೆ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರಾಪ್ ಚೆನ್ನಾಗಿರುತ್ತೆ ನಿಮಗೆ, ಹೂ ಚೆನ್ನಾಗಾಗುತ್ತೆ ನಿಮಗೆ, ಫ್ಲವರಿಂಗ್ ಮತ್ತು ಸೆಟ್ಟಿಂಗ್ ಚೆನ್ನಾಗುತ್ತೆ. ಸೊ ಒಳ್ಳೆ ಕ್ರಾಪ್ ಬರೋಕ್ಕೆ ನಿಮಗೆ ಅವಕಾಶ ಇದೆ. ಸೊ ಹಾಗಾಗಿ ಹೆಲ್ದಿ ಸಾಯಿಲ್ ಈಸ್ ಅ ಹೆಲ್ದಿ ಪ್ಲಾಂಟ್, ಹೆಲ್ದಿ ಕ್ರಾಪ್ ಅಂತ ಹೇಳ್ತಾ, ಸೊ ಇವತ್ತಿಂದ ಇದು ಸಾಯಿಲಿಗೆ ಸಂಬಂಧಪಟ್ಟಿದ್ದು ಇದು ಒಂದು ಪ್ರೆಸೆಂಟೇಷನ್ ನಿಮ್ಮ ಸಲುವಾಗಿ ಇಲ್ಲಿ